ಹುಟ್ಟಿದ ಮಗಳು ಅಂತ ನನ್ನನ್ನು ಹೀಯಾಳಿಸಿ ದೂರ ಇಟ್ಟಿದ್ರಿ. ನಿನ್ನ ಹುಟ್ಟಿನ ಮೂಲ ತಿಳ್ಕೊ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರಿ. ನನ್ನ ಹುಟ್ಟಿನ ಮೂಲ ನಿಮ್ಮ ವಂಶದಾಗ ಐತ್ರಿ. ಶಿವನಗೌಡ, ನಿನ್ನ ಹೆಂಡತಿ ಬಾಳಿ ಬೆಳೆದದ್ದು ಈ ಮುಸಲ್ಮಾನನ ಮನೆ ಹಾಗ, ಆದ್ರೆ ಹುಟ್ಟಿದ್ದು ನಿನ್ನ ಸೋದರತ್ತಿ ಹೊಟ್ಟೆ ಆಗುವ. ನೋಡಪ್ಪ, ಇಷ್ಟು ದಿನ ಆಗಿದ್ದೆಲ್ಲ ಆಗೋಯ್ತು. ಇನ್ನು ಮೇಲಾದ್ರೂ ನನ್ನ ಮಗಳು ಕೂಡ ಚಂದಾಗಿ ಬಾಳೆ ಮಾಡಪ್ಪ. ನೀವಿಬ್ರು ಅಚ್ಚುಕಟ್ಟಾಗಿ ಬಾಳೆ ಮಾಡೋದನ್ನ ಕಣ್ಣು ತುಂಬಾ ನೋಡ್ಬೇಕು ಅಂತ ನಾನು ನಿಮ್ಮಪ್ಪ ದೊಡ್ಡ ಆಸೆ ಇಟ್ಕೊಂಡು ಕಾಯಕತ್ತೀನಿ. ಶಿವನಗೌಡ, ನಮ್ಮ ಆಸೆ ನಿರಾಶೆ ಮಾಡಬೇಡಪ್ಪ, ನಿರಾಶೆ ಮಾಡಬೇಡ. ಚಚ, ನಮ್ಮ ಮನತನದ ಕಥೆನ ನಿಮ್ಮ ಬಾಯಿಂದ ಕೇಳಿದ ಮೇಲೂ, ನನ್ನ ಹೆಂಡತಿಯ ಹುಟ್ಟಿನ ಮೂಲ ಗೊತ್ತಾದ ಮೇಲೂ ನಾನು ಬದ್ದಾಕೆ ಹೋದ್ರೆ ನನ್ನ ಬದುಕಿಗೆ ಯಾವ ಅರ್ಥನೂ ಇಲ್ಲ ಚಾಚ, ಯಾವ ಅರ್ಥನೂ ಇಲ್ಲ. ಅಪ್ಪ, ಇಷ್ಟು ದಿವಸ ನಿಮ್ಮ ಮನಸ್ಸಿಗೆ ತುಂಬಾ ನೋವು ಕೊಟ್ಬಿಟ್ಟೆ. ದಯವಿಟ್ಟು ದಯವಿಟ್ಟು ಇಲ್ಲ, ನೀನು ಬಂದು ಇಷ್ಟು ದಿವಸ ಆದರೂ ನನಗೆ ಸುಖ, ಶಾಂತಿ, ನೆಮ್ಮದಿ ನನ್ನಿಂದ ಯಾವುದೂ ಸಿಗಲಿಲ್ಲ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ತೀಯ? ಏನ್ ಮಾಡ್ತಾ ಇದ್ದೀರಾ ನೀವು? ನನ್ನಲ್ಲಿ ಕ್ಷಮೆ ಕೇಳದ ಬೇಡರಿ ಅಂತ ನನ್ನ ತಾಳ್ಮೆಗೆ ಫಲ ಸಿಕ್ತು, ನನ್ನ ಸಹನೆಗೆ ಶಾಂತಿ ಸಿಕ್ತು. ನನಗಿಷ್ಟೇ ಸಾಕು. ಮಾಮಿ, ಇದನ್ನೆಲ್ಲ ನನ್ನ ಮಗನ ಮಾತಾಡಕತ್ತೆ ನೀನು? ಇದನ್ನ ನಾನು ನಂಬಲೇನು? ನಂಬು ಗೌಡ, ನಂಬು. ನಿನ್ನ ಮಗನ ಅಜ್ಞಾನದ ಕಣ್ಣು ಮುಚ್ಚಿ ಸುಜ್ಞಾನದ ಕಣ್ಣು ತೆರೆಯಾಕತ್ತೈತೆ. ನಂಬು ಗೌಡ. ನನಗಿನ್ನೂ ಒಂದು ದೊಡ್ಡ ಜವಾಬ್ದಾರಿ ಕೆಲಸ ಐತೆ. ಮೊದಲು ಆ ರತನ್ಲಾಲ್ನ ಮನೆ ಹುಡುಕಿ ಅಲ್ಲಿರೋ ಹೆಣ್ಣುಮಗಳು ಯಾರು ಅಂತ ಕಂಡು ಹಿಡಿಬೇಕು. ಅಂದ್ರೆ ಅವನ ಮನೆಯಾಗಿರೋ ಹೆಣ್ಣು ಮಗಳು ನನ್ನ ತಂಗಿ ಮಗಳು ಆಗಿರಬಹುದು ಅಂತೀಯ? ಸಂದೇಹವಾಗಿ ನಿನ್ನ ತಂಗಿಯ ಮಗಳೇ ಆಗಿರ್ತಾರೆ. ಆ ಮಾಲಾ ನನ್ನ ಒಡ ಹುಟ್ಟಿದ ತಂಗಿ. ಹೌದವಾ? ನೀವಿಬ್ರು ಶಾಂತವನ ಅವಳಿ ಚವಳಿ ಮಕ್ಕಳವಾ, ಅವಳಿ ಚವಳಿ ಮಕ್ಕಳು. ನಿನ್ನ ತಂದೆಯ ದುಷ್ಕೃತ್ಯದಿಂದಾಗಿ ಸಣ್ಣವರಿದ್ದಾಗಲೇ ನೀವಿಬ್ರು ಆಗ್ಲಿದ್ರಿ. ನಿನ್ನ ದೈವ ಚಲೋ ಇತ್ತು. ನನ್ನ ಕೈಯಾಗ ಸಿಕ್ಕು ಸಂಸ್ಕಾರವಂತರಾಗಿ ಬೆಳೆದು ಉತ್ತಮರ ಮನೆಗೆ ಸೊಸೆಯಾದಿ. ಆದ್ರೆ ಆಕಿ ದೈವ ಕೆಟ್ಟದಿತ್ತು. ಆ ದುಷ್ಟ ರತನ್ಲಾಲ್ನ ಕೈಯಾಗ ಸಿಕ್ಕು ಈಗ ಹೆಂಗದಾಳ, ಏನು ಮಾಡಕತ್ತಾಳ ಗೊತ್ತಿಲ್ಲ. ಕೂಡ ನಾನು ಇವತ್ತೇ ಅಲ್ಲಿಗೆ ಹೋಗಿ ಆ ಹುಡುಗಿನ ಪಾರು ಮಾಡ್ತೀನಿ. ಇವತ್ತೇ ಪಾರು ಮಾಡ್ತೀನಿ. ಮಾಮಿ, ಶೀಲ ಮಾಲ ನನ್ನ ತಂಗಿ ಮಕ್ಕಳು ಅಂತ ನಿನ್ನಿಂದ ಗೊತ್ತಾತಪ್ಪ. ನಿನ್ನ ಋಣ ಈ ಜಲಂದ ತೀರ್ಸಕ್ಕಾಗುದಿಲ್ಲ. ನಡಿಯಪ್ಪ, ನಿನ್ ಜೊತೆ ಮಾತಾಡ್ಕೋ ಅಂತ ನಾನು ಬರ್ತೀನಿ. ನಡಿ.